ಗುಡ್ ಮಾರ್ನಿಂಗ್. ಇವತ್ತು ನಮ್ಮದು ಡೇ 2 ನೀಲಗಿರಿ. ಇವಾಗ ಮಾರ್ನಿಂಗ್ 6:30. 5:30ಗೆ ಎದ್ದು ರೆಡಿಯಾಗಿದ್ದೀವಿ ಟೆಂಪಲ್ಗೆ ಹೋಗೋಕ್ಕೆ. ಫಸ್ಟ್ ಒಂದು 3 ಟೆಂಪಲ್ ಪ್ಲ್ಯಾನ್ ಆಗಿದೆ. ಒಂದು ಈಶ್ವರ ಟೆಂಪಲ್ಲು, ಒಂದು ಮುರುಗನ್ ಟೆಂಪಲ್ಲು, ಇನ್ನೊಂದು ಯಾವ ಒಂದು ಟೆಂಪಲ್ ಇದೆ ಹೇಳ್ತೀವಿ, ವೆಂಕಟರಮಣ ಟೆಂಪಲ್ಲು. ಓಕೆ, ಸೊ ಈ ಟೆಂಪಲ್ಸ್ ಎಲ್ಲ ಫಸ್ಟ್ ವಿಸಿಟ್ ಮಾಡಿಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತ. ಸೊ ನಾನು ಚಳಿಯಾಗಿ ನನ್ನ ಜಾಕೆಟ್ ಹಾಕೊಂಡ್ಬಿಟ್ಟೆ. 7 ಮೇಲೆ 8:30 ಮೇಲೆ ಓಪನ್. ನಾವು ಸುಮ್ಮನೆ 5:15 ಎದ್ದು ರೆಡಿಯಾಗಿರೋದು. ಆಮೇಲೆ ಫಸ್ಟ್ ಟೆಂಪಲ್ ಮುಗಿಸ್ಕೊಂಡ್ಬಿಡೋಣ ಅಂತ. ಬಟ್ ಈಗ ಒಂದು ಟೆಂಪಲ್ ಓಪನ್ ಇದೆ, ಅದಕ್ಕೆ ಹೋಗೋಣ. ಆಮೇಲೆ ಟೆಂಪಲ್ ಮಾತ್ರ ಬೆಳಗ್ಗೆ. ಓಕೆ, ಸೊ ಟೆಂಪಲ್ ಎಲ್ಲ ಮುಗಿಸ್ಕೊಬಂದು ನಾಷ್ಟ ಮಾಡಿ ಆಮೇಲೆ ರೂಮ್ ವೆಕೇಟ್ ಮಾಡಬೇಕು. ಬಿಕಾಸ್ ಇನ್ನೊಂದು ರೆಸಾರ್ಟ್ ಬುಕ್ ಮಾಡಿದ್ದೀವಿ, ಹೋಮ್ ಸ್ಟೇ ಅಲ್ಲಿ ಬುಕ್ ಮಾಡಿದ್ದೀವಿ. ಸೊ ಅಲ್ಲಿಗೋ ಚೆಕ್ ಇನ್ ಆಗಬೇಕು. ಓಯ್, ಸ್ಲೋ ಲಿವಿಂಗ್ ಲೈಫ್. ಎಲ್ಲ ಋಷಿಗಳದ್ದು ಸ್ಟ್ಯಾಚು ಇದೆ. ಅಲ್ಲೊಬ್ರು ರಿಯಲ್ ಆಗಿ ಋಷಿಗಳು ಕೂತೇ ಬಿಟ್ಟಿದ್ದಾರೆ. ಪೂಜಾರಿನ ಇಲ್ಲ ಅನಿಸಿದೆ ನನಗೇನೋ ವಿಚಾರ ಸಾಧನೆ ಮಾಡೋಕ್ಕೆ ಕೂತಿರೋದು ಅನಿಸುತ್ತೆ. ನಾವಿದೆಲ್ಲ ಸುಮ್ಮನೆ ಬೊಂಬೆ ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ರಿಯಲ್ ಹೆಸರುಗಳಂತೆ. ಇವರೆಲ್ಲ ಇಲ್ಲಿ ತಪಸ್ ಮಾಡಿ, ಅದು ನಿನ್ನ ಅಸಂಪ್ಷನು, ಅದು ನಿಜ ಇರ್ಬೋದೋ ಸುಳ್ಳು ಇರ್ಬೋದೋ ಗೊತ್ತಿಲ್ಲ. ಆದರೆ ಇನ್ನೊಬ್ರು ಇಲ್ಲಿ ಕೂತಿದ್ದಾರೆ. ನನಗೆ ಅದೇ ಕ್ಯೂರಿಯಾಸಿಟಿ, ಅವ್ರು ಎಷ್ಟೊತ್ತು ಕೂತಿರ್ತಾರೆ, ಎಷ್ಟು ದಿವಸಗಳೋ ವರ್ಷಗಳೋ ಗೊತ್ತಿಲ್ಲ. ಲಾಜಿ ಕೊಡ್ಬಿಟ್ಟ. ಯಾರು ಗೊತ್ತು? ನೀನು ಗೊತ್ತಾ? ಏನು
ಏನಿದೆ? ನಿಂಗೆ ಗೊತ್ತಿಲ್ಲದೆ ಇರೋದೇ ಎಲ್ಲ ಇರೋದು. ನಾನು ಹಿಂದೆ ಬಾದಷ್ಟು ಸೊ ನಾವು ಇವಾಗ ಮುರುಗನ್ ಟೆಂಪಲಿಗೆ ಬಂದಿದ್ದೀವಿ. ಮುರುಗನ್ ಟೆಂಪಲಲ್ಲಿ ಎಂಟ್ರೆನ್ಸ್ ಈ ಥರ ಇಲ್ಲಿ ನಾವು ಎಂಟರ್ ಆದ್ವಿ. ಸೊ 2 ವೇ ಇದೆ. ಒಂದು ಸ್ಟೆಪ್ಪಿಂದ ಬರೋದು. ಎಷ್ಟು ಸ್ಟೆಪ್ಸ್ ಇರ್ಬೋದು ದಶ? ವಿತಿನ್ 50 ಅಷ್ಟೇ. ಸೊ ಇಫ್ ಯು ಸಿ ಈ ಕಡೆಯಿಂದ ಒಂದು ಎಂಟ್ರಿ ಇದೆ. ಇಲ್ಲೇನು ಅಷ್ಟು ಸ್ಟೆಪ್ಸ್ ಏನಿಲ್ಲ, ಜಸ್ಟ್ ಹಂಗೆ ಸ್ಲೋಪ್ ಥರ ಇದೆ, ಅದನ್ನ ಹತ್ಕೊಂಡು ಬರ್ಬೋದು. ಇಲ್ಲ ಅಂದರೆ ಇಲ್ಲಿ ಸ್ಟೆಪ್ಸ್ ಒಂದು ವಿತಿನ್ 50 ಸ್ಟೆಪ್ಸ್ ಇದೆ. ಸೊ ಆ ಸ್ಟೆಪ್ಸ್ ಹತ್ಕೊಂಡು ಬೈಕಲ್ಲೂ ಅರ್ಧಕ್ಕೆ ಬಂದ್ಬಿಡ್ಬೋದು. ಬಟ್ ನಾವು ಸ್ಟೆಪ್ಸಲ್ಲೇ ಬಂದ್ವಿ. ಸೊ ಓಕೆ, ಬೆಳಿಗ್ಗೆ ಎಕ್ಸಸೈಸ್ ಆದಂಗಾಯ್ತು. ಆಮೇಲೆ ಅಲ್ಲಿ ಬಂದ ತಕ್ಷಣವೇ ಅಲ್ಲೊಂದು ಟೆಂಪಲ್ ಇದೆ, ಇಲ್ಲೊಂದು ಟೆಂಪಲ್ ಇದೆ. ಆಮೇಲೆ ಬರ್ತಾ ಇದೇ ನಮ್ಮ ಮುರುಗನ್ ಟೆಂಪಲ್. ಮೋಸ್ಟ್ಲಿ ಮುರುಗನ್ದು ವಾಹನ ಇದು ಪೀಕಾಕ್. ನಾವು ಅಂದಿವಿ ಎಷ್ಟೊಂದು ಪೀಕಾಕ್ ನೋಡಿದ್ವಿ ಅಲ್ವಾ ದಶು? ಬಟ್ ನಮ್ಗೆ ಗೊತ್ತೇ ಇರಲಿಲ್ಲ ಇದೇ ಮುರುಗನ್ ವಾಹನ ಅಂತ. ಅದು ಗೊತ್ತಿತ್ತು, ಇದ್ರದ್ದು ವಾಹನ ಅಂತ ಗೊತ್ತಿರ್ಲಿಲ್ಲ. ಸೊ ಇಲ್ಲಿ ಮುರುಗನ್ದು ಟೆಂಪಲ್ ಆ್ಯಕ್ಚುಲಿ ಕ್ಲೋಸ್ ಆಗಿಬಿಟ್ಟಿದೆ. 8:30 ಓಪನ್ ಆಗಬೇಕಿತ್ತು. ಐ ಡೋಂಟ್ ನೋ, ಇನ್ನೂ ಅವ್ರು ಓಪನ್ ಮಾಡಿಲ್ಲ. ಸೊ ಇಲ್ಲಿ ಗಾಡ್ ಕಾಣ್ತಾ ಇದೆ. ತುಂಬ ಸ್ಪೇಸ್ ಇದೆ ಅಲ್ವಾ? ಆಮೇಲೆ ಒಳ್ಳೆ ವ್ಯೂ ಕೂಡ. ಬೆಟ್ಟದ ಮೇಲೆ ಸಾಕು ಬಾ, ಪೋಸ್ ಕೊಟ್ಟಿದ್ದು. ಸ್ಪೆಷಾಲಿಟಿ ಅಂದರೆ ಇಡೀ ಜಾಗನ ಇಲ್ಲಿ ಡಿವೈಡ್ ಮಾಡಿಬಿಟ್ಟು ಫುಲ್ ರಂಗೋಲಿ ಹಾಕ್ಬಿಟ್ಟಿದ್ದಾರೆ. ಸ್ಟೆಪ್ಸಲ್ಲೂ ರಂಗೋಲಿ, ಅದನ್ನು ತೋರ್ಸೋಣ. ನೋಡು, ಫುಲ್ ಎಲ್ಲಾನು ಈಕ್ವಲ್ ಡಿವೈಡ್ ಮಾಡಿಬಿಟ್ಟು ನೈಟ್ ಲೈಟ್ ಹಾಕ್ತಾರೆ ಮೋಸ್ಟ್ಲಿ. ಫುಲ್ ರಂಗೋಲಿ, ಎಲ್ಲ ಕಡೆನೂ ರಂಗೋಲಿ. ಬ್ರೇಕ್ಫಾಸ್ಟ್ಗೆ ಹೋಗೋಣ. ತಿನ್ನೋದು ಅಂದರೆ ರೆಡಿ. ಇಲ್ಲೂ ರಂಗೋಲಿ, ರಂಗೋಲಿ. ಅದಿರಲಿ, ನನ್ನ ಟೆಂಪಲ್ ಇದೆ, ಅದರಲ್ಲೂ ರಂಗೋಲಿನೇ ಫುಲ್ಲು. ಎಲ್ಲೂ ಹಂಗೆ ಸುಮ್ಮನೆ ಖಾಲಿ ಜಾಗನೇ ಬಿಟ್ಟಿಲ್ಲ. ಮೂಷಕನ ಹೋಗ್ತಾ ಇದ್ದಾರೆ ಸುಮ್ಮನೆ. ಇಂಟ್ರೆಸ್ಟಲ್ಲಿ ಒಂದು ಇದು ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು ಅಲ್ಲಿಗೆ ಹೋಗ್ಬೇಕು ಮೇಲೆ. ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಒಂದು ಪೀಟರ್ಸ್ ಪಾರ್ಕ್ ಅಂತ ಫೇಮಸ್ ಇಲ್ಲಿ. ಸೊ ಅಲ್ಲಿಗೆ ಬಂದಿದ್ದೀವಿ. ನಾನು ಹೇಗಿದೆ ಅಂತ. ದೊಡ್ಡ ಸ್ಪೇಸ್ ಇದೆ ಹೊರಗಡೆ ಪಾರ್ಕಿಂಗಿಗೆಲ್ಲ.
ಸ್ಟೇಗಳು ಇದೆ ಅನಿಸುತ್ತೆ ಮೋಸ್ಟ್ಲಿ. ಈ ಥರ ಸ್ಟೇಸ್ಗಳು ಇದೆ. ಚೆನ್ನಾಗಿದೆ ಅನ್ಸೋದು. ಫುಡ್ ಚೆನ್ನಾಗಿದ್ರೆ ಸಾಕು ನಮಗೆ. ಅದೇ ಮೀನು. ದೊಡ್ಡ ದೊಡ್ಡ ಹಲ್ಸಿನಣ್ಣು. ಇಲ್ಲಿ ಹಲ್ಸಿನಣ್ಣು ಇದಕ್ಕೆ ಫೇಮಸ್ಸು, ಇಷ್ಟು ದೊಡ್ಡ ದೊಡ್ಡದು. ಸೊ ಇಲ್ಲಿ ಬಫೆಟೂ ಅವೈಲೇಬಲ್ ಇದೆ. ಪರ್ ಹೆಡ್ 350. ಹಾಂ, ಪರ್ ಹೆಡ್ 350. ನಾವು ಸಪ್ರೇಟ್ ಬ್ರೇಕ್ಫಾಸ್ಟ್ ಒಂದು ಪೊಂಗಲ್ಲು, ಇನ್ನೊಂದು ಎಗ್ ಮಸಾಲೆ ದೋಸೆ ತೊಗೊಂಡಿದ್ದೀವಿ. ಎಗ್ ಮಸಾಲೆ ದೋಸೆನಾ? ಎಗ್ ದೋಸೆ. ಇದು ಎಗ್ ಇದೆಯಾ ನೋಡೋಣ ಫಸ್ಟ್. ಎಗ್ ಇದೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಆಯಿತು ನಮ್ಮ ಬ್ರೇಕ್ಫಾಸ್ಟು. ಪೊಂಗಲ್ ಅಂತೂ ಚೆನ್ನಾಗಿರಲಿಲ್ಲ. ಅದು ಒಂಥರ ಉಪ್ಪಿಲ್ಲ, ಖಾರ ಇಲ್ಲ, ಚೆನ್ನಾಗೇ ಇರಲಿಲ್ಲ. ಸುಮ್ಮನೆ 100 ರೂಪೀಸ್ ವೇಸ್ಟ್. ಆಮೇಲೆ ಎಗ್ ದೋಸೆ ಪರವಾಗಿಲ್ಲ, ಚೆನ್ನಾಗಿತ್ತು, ಬಟ್ ಬಿಸಿ ಇರಲಿಲ್ಲ. ಸೊ ಇಲ್ಲಿಗೆ ನಾವು ರೆಕಮೆಂಡ್ ಮಾಡಲ್ಲ. ಜಸ್ಟ್ ಇಷ್ಟ ಆಯ್ತು ಅಷ್ಟ. ವ್ಯೂ ಮಾತ್ರ ಸಖತ್ತಾಗಿದೆ ಇದು ರೆಸಾರ್ಟ್. ಸ್ಟ್ಯಾಂಡರ್ಡ್ ಆಗಿ ತಿನ್ಕೊಂಡು ಹೋಗ್ತೀವಿ ಅಂತಂದರೆ ಓಕೆ. ಸುಮ್ಮನೆ ಬಂದು ತುಂಬ ಟೇಸ್ಟಿ ಓಕೆ ತಿನ್ನೋಗಿತ್ತು. ಸಿಕ್ಕಾಪಟ್ಟೆ ಟೇಸ್ಟ್. ದೋಸೆ ಚೆನ್ನಾಗಿತ್ತು, ಪೊಂಗಲ್ ಚೆನ್ನಾಗಿಲ್ಲ. ಮೀನು ತಗೊಳ್ಳೋದು ಚೆನ್ನಾಗಿ.